ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ 3 ಜನನೂ ಶಾಪಿಂಗ್ಗೆ ಅಂತ ಹೋಗ್ತಾ ಇದ್ದೀವಿ, ಸಿಟಿಗೆ ಹೋಗ್ತಾ ಇದ್ದೀವಿ. ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು, ಮಾತೇ ಆಡ್ತಾರೆ. ಚಿಂಟು ಮಿಂಚ್ತಾ ಇದ್ದಾಳೆ ಎಲ್ಲೋ ಬಟ್ಟೆ ಹಾಕೊಂಡು, ಚೆನ್ನಾಗಿ ಕಾಣಿಸ್ತಾ ಇದೆ ಚಿಂಟು. ಎಲ್ಲೋ ಆ್ಯಕ್ಚುಲಿ ಎಲ್ಲೋನೇ ಬ್ರೈಟ್ ಕಾಣಿಸುತ್ತೆ ಗೊತ್ತಾ, ಅದೇ ಚೆನ್ನಾಗಿರೋದು. ಮತ್ತೆ ಇನ್ನೇನು ಚಿಂಟು ಸಮಾಚಾರ? ಎಕ್ಸಾಮ್ ಯಾವಾಗ? ಇವಾಗ ನಮ್ಮ ಚಿಂಟು ಸ್ಟಾರ್ಟ್ ಮಾಡ್ತಿದ್ದಾಳೆ ಯೂಟ್ಯೂಬ್ ಚಾನಲು ನೆಕ್ಸ್ಟಿಂದ. ಏನು ಸಾರಿ ಇಲ್ವಾ? ಸೆಕೆಂಡ್ ಸ್ಟೇಜಲ್ಲಿ ಗೋಬಿ ತಿನ್ನೋಣ ಅಂತ ಬಂದ್ವಿ ಗೈಸ್. ಫ್ರೆಂಡ್ಸ್, ನಾವು ಅಲ್ಲಿ ಸೆಕೆಂಡ್ ಸ್ಟೇಜಲ್ಲಿ ಗೋಬಿ ಹುಡ್ಕಿದ್ವಿ, ಬಟ್ ಸಿಗಲಿಲ್ಲ. ಅದ್ರ ಮುಂದೆ ಬಂದ್ವಿ ಸಿಗುತ್ತೆ ಅಂತ. ಫೈನಲಿ ಗೋಬಿ ಸಿಕ್ತು, ಬಿಸಿ ಬಿಸಿ ಗೋಬಿ ತಿಂತಾ ಇದ್ದೀವಿ ನಾನು ಮತ್ತು ಚಿಂಟು. ಇವರು ಇವಾಗ ತಾನೇ ಹುಷಾರಾಗ್ತಾ ಇದ್ದಾರೆ, ಸೊ ಬೇಡ ಅಂತ ತಗೊಳ್ಳಿಲ್ಲ. ಹಾಗೆ ನಿಧಾನಕ್ಕೆ ಹೋಗ್ತೀನಿ, ನಿಧಾನಕ್ಕೆ ತಿನ್ನಿ ಅಂತ ಹೇಳಿದ್ರು. ಸೊ ಮೂವ್ ಆಗ್ತಾ ಇದೆ ಕಾರು, ಹಾಗೆ ತಿನ್ಕೊಂಡು ಹೋಗ್ತೀವಿ. ಆಲ್ರೆಡಿ 6 o'clock ಆಗಿಬಿಟ್ಟಿದೆ. ಪಾಪ ಇವರು ಡ್ಯೂಟಿಯಿಂದ ಬಂದು ರೆಸ್ಟು ಮಾಡಲಿಲ್ಲ, ಒಂದು ನಿಮಿಷನೂ ಕುತ್ಕೊಳ್ಳಿಲ್ಲ, ಬಂದ್ಬಿಟ್ಟಿದ್ದೀನಿ. ಕಾರಲ್ಲೇ ಮಲ್ಕೋತಾರಂತೆ. ಹಂಗೆ ಮಾಡಿ ನಾವಿಬ್ಬರೇ ಓಡಾಡ್ಕೊಂಡು ಬರ್ತೀವಿ ಅಲ್ವಾ? ಹಾಗೆ ಫ್ರೆಂಡ್ಸ್, ನಾವು ಬಂದ್ವಿ, ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ದೀವಿ. ಫಸ್ಟ್ ಸ್ಯಾರಿ ನೋಡಿಬಿಟ್ರೆ ಬೇರೆದೆಲ್ಲ ಆ ಕಡೆ ಹೋಗಿ ತೊಗೊಬೋದು. ಫಸ್ಟ್ ಸ್ಯಾರಿ ಸೆಲೆಕ್ಟ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ನಾನು ಫಸ್ಟು ಫ್ಯಾನ್ಸಿ ಸ್ಯಾರಿಗೆ ಪ್ರಿಫರ್ ಮಾಡೋದ್ರಿಂದ ಫ್ಯಾನ್ಸಿ ಸ್ಯಾರೀಸೇ ಫಸ್ಟ್ ನೋಡ್ತಾ ಇದ್ದೀನಿ. ಬೇರೆದೆಲ್ಲ ತೊಗೊಬೋದು, ಬಟ್ ಅಷ್ಟೊಂದು ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಈ ಥರ ಟೈಪ್ ಸ್ಯಾರೀಸ್ ನೋಡೋಣ. ಚಿಂಟುನ ಹಾಗೆ ಹೇಳಿದ್ಲು ಚೆನ್ನಾಗಿದೆ ಅಂತ. ಇದರಲ್ಲೇ ಫೈನಲ್ ಮಾಡ್ತಾಯಿದ್ದೀವಿ. ಶಿವವ್ರಿಗೂ ಒಂದು ಫೋಟೋ ಕಳಿಸಿದ್ವಿ, ಅವರು ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡೋಣ, ಇದು ಫೈನಲ್ ಆಗಿಲ್ಲ ಅಂತಂದರೆ ಬೇರೆ ಕಡೆ ಇನ್ನೊಂದು ನೋಡ್ತೀವಿ, ಅಲ್ಲಿ ನೋಡ್ಬಿಟ್ಟು ಬಂದು ಇದನ್ನು ತೊಗೊತೀವಿ. ಹಾಗೆ ನಾವು ಮೇಲ್ಗಡೆನೂ ನೋಡ್ಕೊಂಬಂದ್ವಿ. ನನಗೆ ಯಾಕೋ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ ಸ್ಯಾರೀಸ್ ಎಲ್ಲ, ಅದಕ್ಕೆ ಅದನ್ನೇ ಫೈನಲ್ ಮಾಡಿ ನಾವು ಬಿಲ್ ಮಾಡಿಸ್ತಾ ಇದ್ದೀವಿ. ನೆಕ್ಸ್ಟು ಇನ್ನು ನಾನು ಒಂದು ಸ್ಯಾರಿ ನೋಡಬೇಕಿತ್ತು ಬೇಗ, ಅಂದರೆ ಟೈಮ್ ಬೇರೆ ಆಗ್ತಾಯಿದೆ. ಈವ್ನಿಂಗ್ ನಾವು 6ಗೆ ಹೊರಟೋದ್ರಿಂದ ಟೈಮ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ಒಂದು 8 ಅಷ್ಟರಲ್ಲಾದರೂ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನನಗೊಂದು ಸ್ಯಾರಿ ನೋಡೋಣ ಅಂತ ನೋಡಬೇಕು. ನೆಕ್ಸ್ಟ್ ಅದನ್ನು ಮುಗಿಸ್ಕೊಂಡು ಬೇರೆ ಕಡೆ ಡ್ರೆಸ್ಸಸ್ ಯಾವುದಾದ್ರೂ ನೋಡೋಣ ಅಂತ ಹೋಗಬೇಕು. ನಾವು ಇಲ್ಲಿ ಶಾಪಿಂಗ್ ಮಾಡೋ ಬಿಸಿಲಿ ಎಲ್ಲ ಕ್ಲಿಪ್ಪಿಂಗ್ಸು ನಾನು ತೊಗೊಳಕ್ಕಾಗಲಿಲ್ಲ. ಅದಕ್ಕೆ ಎಷ್ಟೆಷ್ಟಾಗುತ್ತೆ ಜ್ಞಾಪನ ಬಂದಾಗೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಈಗ ನಾವು 2 ಸ್ಯಾರೀಸು ಬಿಲ್ ಮಾಡಿಸ್ಬಿಟ್ಟು ಪ್ಯಾಕಿಂಗ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀವಿ. ನೆಕ್ಸ್ಟು ನೋಡೋಣ ಏನೇನು ಸಿಗುತ್ತೆ, ಏನೇನು ತೊಗೊತೀವಿ ಅಂತ. ಬೆಟರ್ ಶಿವವ್ರು ಬರ್ದಿದ್ದಿದೆ ಒಳ್ಳೇದಾಯಿತು ಅಂತ ಅನಿಸುತ್ತೆ, ಯಾಕಂದರೆ ನಮ್ಮ ಜೊತೆ ಸುತ್ತಕ್ಕೆ ಅವ್ರಿಗಂತೂ ಆಗೋದಿಲ್ಲ. ಹಲೋ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಡೇಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ನಿನ್ನೆ ಬಂದಿದ್ದೆ ಸ್ವಲ್ಪ ಲೇಟ್ ಆಗೋಯಿತು. ನಾನು ಚಿಂಟು ಸುಮಾರು ಹೊತ್ತು ಒಂದು 8 o'clockವರೆಗೂ ಓಡಾಡಿದ್ವಿ ಸಿಟಿಲಿ. ಬಟ್ ಶಿವವ್ರು ಬರಲಿಲ್ಲ. ಅವ್ರು ಸ್ವಲ್ಪ ರಿಸ್ಕ್ ಆಗುತ್ತೆ, ಅಂದರೆ ಇವಾಗ ತಾನೇ ಹುಷಾರಾಗಿದ್ದಾರೆ, ಸ್ವಲ್ಪ ಆರಾಮಿಲ್ಲದೆ. ಅದಕ್ಕೆ ಅವರು ಸ್ವಲ್ಪ ಗಾಳಿಲೆಲ್ಲ ಓಡಾಡಿ ಮತ್ತೆ ಹುಷಾರು ತಪ್ಪಿಡ್ತಾರೆ ಅಂತ ಅವ್ರು ಕಾರಲ್ಲೇ ವೆಯ್ಟ್ ಮಾಡಿದ್ರು. ಆರಾಮಾಗಿ ಫೋನ್ ನೋಡಿಕೊಂಡು ಟೈಮ್ ಪಾಸ್ ಮಾಡಿದ್ರು. ಫೋನ್ ನೋಡಿಕೊಂಡೆ ನಾನು ಮತ್ತು ಚಿಂಟು ಓಡಾಡಿಕೊಂಡು ಶಾಪಿಂಗ್ ಮಾಡಿದ್ವಿ. ಆ್ಯಂಡ್ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ನಿಮಗೆ ನಾನು ಇವಾಗ ತೋರ್ಸೋಕ್ಕೆ ಕೂತಿದ್ದೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಇವರು ಶಿವ ಅವರ ಬೆಸ್ಟ್ ಫ್ರೆಂಡ್, ಚಿಕ್ಕ ವಯಸ್ಸಿಂದನೂ ಅವ್ರ ಕ್ಲೋಸ್ ಫ್ರೆಂಡು. ಅವ್ರ ವೈಫ್ದು ಸೀಮಂತ ನಿಮಗೆ ನಾನು ಹೇಳಿದ್ದೆ. ಅವ್ರ ವೈಫ್ದು ಸೀಮಂತ ಇದೆ, ಸಂಡೇ ಸೀಮಂತ ಇದೆ. ಸೊ ಅವ್ರಿಗೊಂದು ಸ್ಯಾರಿ ತೊಗೊಳ್ಳೋಣ ಅಂದ್ಕೊಂಡು ಜೊತೆಗೆ ಎಲ್ಲನೂ ತಲೆಯಲ್ಲಿ ಇಟ್ಕೊಂಡು ಹೋಗಿದ್ವಿ, ಎಲ್ಲನೂ ಅದು ಇದು ಬೇಕು ಅಂತ. ಸೊ ಅವ್ರಿಗೊಂದು ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಹೋದ್ವಿ. ಫಸ್ಟು ಅವ್ರಿಗೆ ಒಂದು ಸ್ಯಾರಿ ತೊಗೊಂಬರೋಣ ಅಂತ ತೊಗೊಂಡೆ. ನನಗೂ ಇಷ್ಟ ಆಯಿತು. ಅವರು ಆಲ್ಮೋಸ್ಟ್ ನನ್ನ ಏಜ್ ಅವರೇ. ನಾವೆಲ್ಲ ಯಾವ ಥರ ಇಷ್ಟಪಡ್ತೀವಿ ಆ ಥರನೇ ಸೀರೆ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ನಾನು ಜಾಸ್ತಿ ಏನಂದರೆ ಫ್ಯಾನ್ಸಿ ಸ್ಯಾರೀಸ್ನ ಇಷ್ಟಪಡ್ತೀನಿ. ಸ್ವಲ್ಪ ತೋರಿಸ್ತೀನಿ. ಆ್ಯಕ್ಚುಲಿ ಗಿಫ್ಟ್ ಬಾಕ್ಸಿಂಗ್ ಮಾಡಿಸ್ಬೇಕು, ಪ್ಯಾಕ್ ಮಾಡಿಸ್ಬೇಕು, ಅದಕ್ಕೆ ಓಪನ್ ಮಾಡ್ತಾಯಿಲ್ಲ. ಇಲ್ಲಿ ಫೋಟೋಲೇ ಕಾಣಿಸ್ತಾ ಇದೆ ನೋಡಿ. ನಾನು ಈ ಥರ ಸ್ಯಾರೀಸ್ನ ಸ್ವಲ್ಪ ಇಷ್ಟಪಡ್ತೀನಿ, ಯಾಕಂದರೆ ಇದೊಂಥರ ಸ್ಟೈಲಿಶ್ ಆಗೋ ಕಾಣುತ್ತೆ, ಯೂನಿಕ್ ಆಗೋ ಕಾಣುತ್ತೆ, ಒಂಥರ ಚೆನ್ನಾಗೂ ಇರುತ್ತೆ. ತುಂಬ ಏಜ್ ಆದವರು ಈ ಥರ ಉಟ್ಕೊಂಡ್ರೆ ಅಷ್ಟೊಂದು ಲುಕ್ ಚೆನ್ನಾಗಿ ಕಾಣಿಸಲ್ಲ ಅನಿಸುತ್ತೆ. ಸೊ ಅದಕ್ಕೆ ಒಂದು ಮೀಡಿಯಮ್ ಏಜ್ವರೆಗೂ ಈ ಥರ ಉಟ್ಕೊಬೋದು. ನನಗೆ ಜಾಸ್ತಿ ಲೈಕ್ ಆಗೋದಿದೆ ಈ ಥರ ಫ್ಯಾನ್ಸಿ ಸ್ಯಾರೀಸೇ.
ಅದು ಬಿಟ್ಟರೆ ಇನ್ನು ಬೇರೆ ಬೇರೆ ಸ್ವಲ್ಪ ಗ್ರ್ಯಾಂಡ್ ಫಂಕ್ಷನ್ಸಿಗೆಲ್ಲ ಬೇರೆ ಥರ ಸ್ಯಾರೀಸ್, ಬನಾರಸ್ ಸ್ಯಾರೀಸು ಇವಾಗ ಬಂದಿದ್ದಿಲ್ಲ ಟ್ರೆಂಡಿಂಗ್ ಸ್ಯಾರೀಸ್ ಎಲ್ಲ, ಅದನ್ನು ಉಡ್ಕೋಬೇಕು ಅಂತ ಅನಿಸುತ್ತೆ. ಬಟ್ ಮೋಸ್ಟ್ 90% ನಾನು ಜಾಸ್ತಿ ನನ್ನ ಕಣ್ಣು ಹೋಗೋದೇ ಈ ಥರ ಸ್ಯಾರಿ ಮೇಲೆ. ಅದಕ್ಕೆ ಅವ್ರಿಗೂ ಇದೇ ಥರ ಇದು ಇಷ್ಟ ಆಗುತ್ತೆ ಅಂತ ಈ ಥರ ತೊಗೊಂಡಿದ್ದೀನಿ. ಹೇಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಾನೇನು ತೊಗೊಂಡ್ಬಂದೆ ಅಂತ ನಿಮಗೆ ತೋರಿಸ್ತೀನಿ. ನಿನ್ನೆ ಏನೋ ಅಂದ್ಕೊಂಡು ಹೋದ್ವಿ, ಬಟ್ ಆಲ್ಮೋಸ್ಟ್ ಆಗಲಿಲ್ಲ ಅಷ್ಟೊಂದು ತೊಗೊಳಕ್ಕೆ. ಯಾಕಂದರೆ ನಾವು ಹೋಗಿದ್ದೆ ತುಂಬ ಲೇಟ್ ಮಾಡ್ಕೊಂಡ್ಬಿಟ್ವಿ. ಆಲ್ಮೋಸ್ಟ್ ನಾವು ಹೋಗಿದ್ದಿದ್ದೆ 6 ಹತ್ತತ್ರ ಆಗೋಯ್ತು. ನಾವು ಸ್ವಲ್ಪ ಬೇಗ ಹೋಗ್ಬೇಕಿತ್ತು. ಡ್ಯೂಟಿಯಿಂದ ಬಂದು ಅವರು ಬರೋದು ಲೇಟ್ ಆಯಿತು, ಹತ್ತತ್ರ 6 ಆಯಿತು ಡ್ಯೂಟಿಯಿಂದ ಬರೋದು. ಅವರು ಪಾಪ ರೆಸ್ಟೇ ಮಾಡಲಿಲ್ಲ. ಇನ್ನು ಇವತ್ತು ಆಗಲ್ಲ, ಇವತ್ತು ಇನ್ನೂ ಡ್ಯೂಟಿಯಿಂದ ಬಂದೇ ಇಲ್ಲ. ಅದಕ್ಕೆ ಇವತ್ತು ಹೊಟ್ಟೋಗ್ಬಿಡೋಣ, ನಾಳೆ ಸ್ವಲ್ಪ ಡ್ಯೂಟಿ ಜಾಸ್ತಿ ಇರುತ್ತೆ, ಕೆಲಸ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಇವತ್ತೇ ಹೊಟ್ಟೋಗ್ಬಿಡೋಣ ಅಂತ ಕರ್ಕೊಂಡು ಹೋದೆ. ಬಟ್ ಚಿಂಟು ಬಂದಿದ್ದಕ್ಕೆ ನನಗೂ ಸ್ವಲ್ಪ ಹೆಲ್ಪ್ ಆಯಿತು. ಅವರು ಓಡಾಡೋಕ್ಕಾಗಲಿಲ್ಲ. ಆ್ಯಂಡ್ ಚಿಂಟು ನಾನು ಆರಾಮಾಗಿ ಓಡಾಡಿಕೊಂಡು ತೊಗೊಂಬಂದ್ವಿ. ಮತ್ತು ನಾನು ಏನೇನು ಅಂದ್ಕೊಂಡಿದ್ದೆ, ಸಣ್ಣ ಪುಟ್ಟ ಈ ಥರ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಸಿಗುತ್ತೋ ಸಿಗಲ್ವೋ ಅಂತ ನನಗೆ ಡೌಟ್ ಇತ್ತು. ಫೈನಲಿ ಆಲ್ಮೋಸ್ಟ್ ಆ ಥರನೇ ಸಿಕ್ಕಿದೆ. ಯೂಶ್ವಲಿ ಟ್ರೆಂಡಿಂಗಲ್ಲಿ ಇದೆಯಲ್ಲ ನೋಡಿ, ಈ ಥರ ಕಾರ್ಡ್ ಸೆಟ್, ಹಾಫ್ ಕಾರ್ಡ್ ಸೆಟ್. ಹಾಫ್ ಕಾರ್ಡ್ ಸೆಟ್ ಮತ್ತು ಇದಕ್ಕೆ ಪ್ಲಾಜೋ ಪ್ಯಾಂಟ್. ನಾನು ಈ ಥರನೇ ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ. ನಾನು ಒಂದು ಸತಿನೂ ಈ ಥರ ಹಾಕ್ಕೊಂಡೇ ಇಲ್ಲ. ರೀಸೆಂಟಾಗಿ ಇದು ಟ್ರೆಂಡಿಂಗಲ್ಲಿ ಇದೆಯಲ್ಲ, ಅದಕ್ಕೆ ಈ ಥರ ತೊಗೊಳ್ಳೋಣ ಅಂತ ಹೋದೆ. ಬಟ್ ಒಂದೆರಡು ಕಡೆ ವಿಚಾರಿಸ್ದೆ, ಈ ಥರ ಸಿಕ್ತು, ಚೆನ್ನಾಗಿರೋದು ಸಿಕ್ತು. ಬಟ್ ಇಷ್ಟೊಂದು ಚೆನ್ನಾಗೂ ಇರಲಿಲ್ಲ. ಚೆನ್ನಾಗಿತ್ತು, ಓಕೆ ಆಗಿತ್ತು, ತೊಗೊಂಬಿಡೋಣ. ತುಂಬ ಲೇಟು ಆಗುತ್ತೆ ನಮಗೆ ಈಗ ಸದ್ಯಕ್ಕೆ, ಅಷ್ಟೊಂದು ಹುಡ್ಕೋಷ್ಟು ಟೈಮ್ ಇಲ್ಲ. ಇನ್ನು ಮತ್ತೆ ನಾಳೆನೂ ಬರೋಕ್ಕಾಗಲ್ಲ ಅಂತ ಓಕೆ ತೊಗೊಳ್ಳೋಣ ಅಂತ ಅಂದ್ಕೊಳ್ಳಿ. ಬಟ್ ಪ್ರೈಸು ತುಂಬ ಹೆವಿ ಹೇಳಿದ್ರು. ನನಗೆ ಯಾಕೋ ತುಂಬ ಜಾಸ್ತಿ ಆಯಿತು. ಆಲ್ಮೋಸ್ಟ್ ಸುಮಾರು 1400-500ವರೆಗೂ ಹೇಳಿದ್ರು. ನನಗೆ ಅಷ್ಟೊಂದು ಕೊಟ್ಟು ತಗೊಳ್ಳೋಕ್ಕೆ ನಾವು ಹಾಕೋದೇ ಒಂದು 4-5 ಸಲ, ಮ್ಯಾಕ್ಸಿಮಮ್ ಅಂದರೂ ಒಂದು 4-5 ಸಲ ಹಾಕ್ತೀವಿ. ಅಷ್ಟೊಂದು ಕೊಟ್ಟು ತೊಗೊಳಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಏನಾದರೂ ಒಂದು ಬಿಲೋ 1000ಗೆ ನೋಡೋಣ ಅಂದ್ಕೊಂಡು ನೋಡಿದ್ವಿ. ಆಮೇಲೆ ಅಷ್ಟೊಂದು ವಸ್ತು ಇರಲಿಲ್ಲ. 1500 ಕೊಡ್ಬೋದು, ಬಟ್ ಅಷ್ಟು ಕೊಟ್ಟು ತೊಗೊಂಡ್ರೂ ಅಷ್ಟೊಂದು ಕ್ವಾಲಿಟಿ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಫೈನಲಿ ನನಗೆ ಇನ್ನೊಂದು ಶಾಪಿಗೆ ಹೋದ್ವಿ. ಅದರಲ್ಲಿ ಈ ಥರ ಒಂದು ಸಿಕ್ತು. ಬಟ್ ಒಂದೇ ಒಂದು ಪೀಸ್ ಇತ್ತು, ಕಲರ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಸೊ ಅಲ್ಲಿದ್ದವರೇ ಇನ್ನೊಂದು ಶಾಪಲ್ಲಿದೆ, ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದರು. ಅಲ್ಲಂತೂ ಕಲೆಕ್ಷನ್ಸ್ ಅದು ಸಕ್ಕತ್ತಾಗಿತ್ತು. ನನಗದು ತುಂಬ ಇಷ್ಟ ಆಯಿತು. ಇನ್ನೊಂದೆರಡು ಕಲೆಕ್ಷನ್ಸ್ ಇತ್ತು, ತಗೊಳ್ಳಿಲ್ಲ. ಸಾಕು ಒಂದೇ ಒಂದು ಟೈಪ್, ಈ ಥರ ಟೈಪು ಒಂದೇ ಸಾಕು ಅಂತ ನಾನು ತೊಗೊಳ್ಳಿಲ್ಲ, ಇದೇ ಸಾಕು ಅಂತ. ಹೇಗಿದೆ ಕಮೆಂಟ್ ಮಾಡಿ. ಇದು ಯೂಶ್ವಲಿ ಪ್ಲಾಜೋ ಪ್ಯಾಂಟು, ನಿಮ್ಗೆ ಗೊತ್ತಿರುತ್ತೆ ಇದೆಲ್ಲ ಟ್ರೆಂಡಿಂಗಲ್ಲಿದೆ. ಇದು ಪ್ಲಾಜೋ ಪ್ಯಾಂಟು ಮತ್ತು ಇದು ಶರ್ಟ್ ಟೈಪ್ ಇದೆ. ಆಮೇಲೆ ಇದು ಹೇಗೆ ಅಂದರೆ ನೋಡೋಕ್ಕೂ ಡೀಸೆಂಟಾಗಿ ಕಾಣಿಸುತ್ತೆ, ಒಂಥರ ಯೂನಿಕ್ಕಾಗೂ ಇರುತ್ತೆ. ಇದು ನೋಡಿ, ಕಾಲರು ಇದೆ, ಸ್ಲೀವ್ಸು ಫುಲ್ ಇದೆ, ನೋಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ, ಹಾಕೊಂಡೋಗೋ ಒಂಥರ ಯೂನಿಕ್ಕಾಗಿ ಕಾಣುತ್ತೆ. ಅದಕ್ಕೆ ನಾನು ಈ ಥರ ತೊಗೊಬೇಕು ಅಂದ್ಕೊಂಡು ತೊಗೊಂಡೆ. ಹೋದ ತಕ್ಷಣ ಸಡನ್ನಾಗಿ ತೋರಿಸಿದ ತಕ್ಷಣ ಇದೊಂದು ಸಖತ್ ಇಷ್ಟ ಆಯಿತು. ಇನ್ನೊಂದು 2-3 ಕಲರ್ ಇತ್ತು, ವೈಟ್ ಕಲರ್ ಇತ್ತು. ಬಟ್ ನನಗೆ ವೈಟ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಆ್ಯಂಡ್ ಇನ್ನೊಂದು ವೈಟ್ ತೊಗೊಂಡಿದ್ದೆ ಅದೇ ಥರ, ಸುಮ್ಮನೆ ವೈಟ್ ಬೇಡ, ಈ ಥರ ಕಲರ್ ನಾನು ಯಾವತ್ತೂ ತೊಗೊಂಡಿರಲಿಲ್ಲ, ಸ್ವಲ್ಪ ಮರೂನಿಶಲ್ಲಿ. ಅದಕ್ಕೆ ಇದು ತೊಗೊಂಡೆ. ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದು 850. ನನಗೆ 1500-1400 ಬಾರ್ಗಿಂಗ್ ಮಾಡಿದೆ, ಒಂದು 1300 ಕೊಡ್ತೀನಿ ಅಂತ ಹೇಳಿದ್ರು. ಅಷ್ಟೊಂದು ಕೊಟ್ಟು ತಗೊಳ್ಳೋಕ್ಕಿಂತ ಇದು 850 ತುಂಬ ಓಕೆ ಅನ್ನಿಸ್ತು. ಸೊ ಇದನ್ನು ತೊಗೊಂಡೆ. ಹೇಗಿದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಏನು ತೊಗೊಂಡೆ ತೋರಿಸ್ತೀನಿ. ನೆಕ್ಸ್ಟು ಇದೊಂದು ಜೀನ್ಸ್ ಟಾಪ್, ಇದು ಇಷ್ಟ ಆಯಿತು ನನಗೆ. ಇದು ಇಲ್ಲಿ ತೊಗೊಂಡಲ್ಲ, ಅದೇ ಶಾಪಲ್ಲಿ ತೊಗೊಂಡಿದ್ದು. ಇದು ತುಂಬ ಕಡಿಮೆ ಪ್ರೈಸಲ್ಲೇ ಸಿಕ್ತು. ಒಂಥರ ವೈಟ್ ಬ್ಲ್ಯಾಕ್ ಒಂಥರ ಯೂನಿಕ್ ಆಗಿದೆ. ಇದನ್ನು ನೋಡ್ತಾ ಇದ್ದೀರಲ್ಲ, ಬಟ್ಟೆ ಅಂತೂ ಸಖತ್ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ನನಗದು ಸಖತ್ ಇಷ್ಟ ಆಯಿತು. ಸ್ಲೀವ್ಸ್ ಎಲ್ಲ ನೋಡಿ, ಫುಲ್ ಸ್ಲೀವ್ಸ್ ಇದೆ, ಮತ್ತು ಇದಕ್ಕೂ ಕಾಲರ್ ಇದೆ. ಜೀನ್ಸ್ಗೆ ಬ್ಲ್ಯಾಕ್ ಜೀನ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಈಸಿ ವೇರ್, ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ ಇನ್ನು ಅದಕ್ಕೆಲ್ಲ ಒಂಥರ ಕಂಫರ್ಟಬಲಾಗಿ ಹಾಕ್ಕೊಬೋದು ಈ ಥರ ಬಟ್ಟೆನ. ಮನೇಲಿದ್ದರೆ ಯಾವಾಗಾದರೂ ಅರ್ಜೆಂಟಿಗೆ ಎಲ್ಲಾದರೂ ಹೋಗಬೇಕು ಅಂತಂದರೂ ಈ ಥರ ಹಾಕ್ಕೊಂಡು ಹೋದರೆ ಒಂಥರ ಚೆನ್ನಾಗಿರುತ್ತೆ. ಇದು ಅಷ್ಟೇ, ಪ್ರೈಸು 500. ಇದು ಶರ್ಟ್ ಟೈಪ್ ಇದೆ, ಟಾಪು ಅಂತ ಹೇಳ್ಬೋದು, ಶರ್ಟು ಅಂತಲೇ ಹೇಳ್ಬೋದು. ಜೀನ್ಸಿಗೆ ಹಾಕ್ಕೊಬೋದು, ಈ ಕಡೆ ಬ್ಯಾಗಿ ಜೀನ್ಸಿಗೂ ಹಾಕ್ಕೊಬೋದು, ಈ ಕಡೆ ನಾರ್ಮಲ್ ಪೆನ್ಸಿಲ್ ಜೀನ್ಸ್ಗೂ ಹಾಕ್ಕೊಬೋದು. ಆ್ಯಂಡ್ ಇದ್ರ ಪ್ರೈಸ್ ಬಂದು 500. ನೆಕ್ಸ್ಟು ಇನ್ನೊಂದು ತೊಗೊಂಡೆ. ಇನ್ನೊಂದು
ನಾನು ತೊಗೊಂಡಿದ್ದು ಈ ಫ್ರಾಕ್ ತೊಗೊಂಡೆ. ನನಗೆ ಸಖತ್ ಇಷ್ಟ ಆಯಿತು ಆ್ಯಕ್ಚುಲಿ. ಏನಂದರೆ ಫಸ್ಟು ಹೋಗಿ ನೋಡಿದೆ, ಏನು ಇದೇ ಥರ ಸ್ವಲ್ಪ ಕ್ವಾಲಿಟಿಯಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿತ್ತು. ಅದೆಷ್ಟು ತುಂಬ ಪ್ರೈಸ್ ಹೇಳಿದ್ರು, ಸೇಮ್ 1500 ಆ ಥರ ಹೇಳಿದ್ರು. ನನಗೂ ಯಾಕೋ ಹಾಕ್ಕೊಳ್ಳೋದೇ ಒಂದು 2-3 ಸಲ, ಅಷ್ಟೊಂದು ಈ ಥರ ಬಟ್ಟೆನ ಒಂದು 2 ಸಲ ಹಾಕ್ಕೊತೀವಿ ಅನಿಸುತ್ತೆ. ಸುಮ್ಮನೆ 1500 ಎಲ್ಲ 400 ಎಲ್ಲ ಕೊಟ್ಟು ತೊಗೊಳೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇದಕ್ಕಿಂತ ಇದೇ ಥರ ಸ್ವಲ್ಪ ಕಡಿಮೆದು ಇದೆ, ನೋಡ್ತೀರಾ ಅಂತ ಹೇಳಿದ್ರು. ಓಕೆ ನೋಡೋಣ ಅಂತ ನೋಡಿದೆ. ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ಲ. ವಾ, ಲೈಟ್ ಪಿಂಕ್. ಆ್ಯಂಡ್ ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಕಲರ್ ಇರೋದ್ರಿಂದ ಇಷ್ಟು ಮತ್ತೆ ಲೈಟ್ ತೊಗೊತೀಯ ಅಂತ. ಅದೇನು ನನಗೆ ಈ ಥರ ಕಲರ್ಸೇ ಇಷ್ಟ ಆಗುತ್ತೆ. ಆಮೇಲೆ ರೆಡ್ಡು ಹುಡುಕ್ತೆ, ರೆಡ್ ತೊಗೊಳ್ಳೋಣ ಅಂತ ನಾನು ಆನ್ಲೈನಲ್ಲೆಲ್ಲ ಬುಕ್ ಮಾಡಿದ್ದೆ. ಬಟ್ ಅದನ್ನು ರಿಟರ್ನ್ ಕೊಟ್ಬಿಟ್ಟೆ, ಯಾಕೋ ಇಷ್ಟ ಆಗಲಿಲ್ಲ ಅಷ್ಟೊಂದು ಫ್ಯಾಬ್ರಿಕ್ಕು. ರೆಡ್ ಸಿಕ್ಕಿದ್ರೆ ತೊಗೊತಾ ಇದ್ದೆ, ಬಟ್ ನನಗೆ ರೆಡ್ಡು ಎಲ್ಲೋ ಸಿಗಲಿಲ್ಲ. ಅಂದರೆ ಸ್ವಲ್ಪ ಕಲರ್ ಸಿಗುತ್ತೆ ರೆಡ್ಡು, ಬಟ್ ಈ ಥರ ಫ್ಯಾಬ್ರಿಕಲ್ಲಿ ಸ್ವಲ್ಪ ಸಾಫ್ಟಾಗಿ ಆ ಥರ ಎಲ್ಲ ನನಗೆ ಸಿಗಲೇ ಇಲ್ಲ. ಸೊ ನಾನು ತೊಗೊಳಕ್ಕಾಗಲಿಲ್ಲ. ಆ್ಯಂಡ್ ಇದು ಹೇಗಿದೆ ಕಮೆಂಟ್ ಮಾಡಿ. ಚೆನ್ನಾಗಿದೆ, ಇದೊಂಥರ ಹೊರಗಡೆ ಎಲ್ಲಾದರೂ ಹೋದಾಗ ಈ ಥರ ಹಾಕ್ಕೊಂಡ್ರೆ ಒಂಥರ ಯೂನಿಕ್ ಆಗಿರುತ್ತೆ. ಅಪರೂಪಕ್ಕೆ ಈ ಥರ ಬಟ್ಟೆನ ಹಾಕ್ಕೊಳ್ಳೋಕ್ಕೆ ಎಲ್ಲ ಹುಡುಗಿರಿಗೂ ಇಷ್ಟ ಅನಿಸುತ್ತೆ. ಸೊ ಹೇಗಿದೆ ಕಮೆಂಟ್ ಮಾಡಿ. ಆಲ್ಮೋಸ್ಟ್ 3/4 ಕೆಳಗಡೆನೂ ಬರುತ್ತೆ ಫ್ರಾಕು. ಇಷ್ಟ ಆಯಿತು. ಆ್ಯಂಡ್ ಇದ್ರ ಪ್ರೈಸ್ ಬಂದು 900 ಹೇಳಿದ್ರೆ 850 ತುಂಬ ವರ್ತ್ ಅನಿಸುತ್ತೆ. ನೆಕ್ಸ್ಟು ಇದೊಂದು ಸಿಂಪಲ್ಲಾಗಿ ಒಂದು ಬ್ಲೌಸ್ ಬುಕ್ ಮಾಡಿದ್ದೆ ನಾನು, ಸ್ಲೀವ್ಲೆಸ್ದು. ಅದಕ್ಕೆ ಈ ಥರ ಒಂದು ಸ್ಯಾರಿ ತೊಗೊಳ್ಳೋಣ ಸಿಂಪಲ್ಲಾಗಿ, ಆ ಬ್ಲೌಸಿಗೆ, ಬ್ಲ್ಯಾಕ್ ಬ್ಲೌಸಿಗೆ ಅಂತ ತೊಗೊಂಡೆ. ಅದೇ ಸೀಮಂತಕ್ಕೆ ತೊಗೊಳೋಕ್ಕೆ ಸ್ಯಾರಿ ತೊಗೊಳಕ್ಕೆ ಹೋಗಿದೆ ಅಂತ ಹೇಳಿದ್ನಲ್ಲ, ಅಲ್ಲೇ ನನ್ನ ಕಣ್ಣಿಗೆ ಈ ಸ್ಯಾರಿ ಕಾಣಿಸ್ತು, ತೊಗೊಂಡಿದ್ದೀನಿ. ಒಂಥರ ಸಾಫ್ಟಾಗಿ ಒಂಥರ ಚೆನ್ನಾಗಿದೆ, ಫುಲ್ ಸಾಫ್ಟಾಗಿದೆ. ನೋಡ್ತಿದ್ರಲ್ಲ, ಒಂದು ವೇರ್ ಮಾಡಿದಾಗಲೂ ನಮ್ಗೆ ಕಂಫರ್ಟಬಲ್ ಅನಿಸ್ಬೇಕು. ಯಾವುದೇ ಸೀರೆ ಆಗಲಿ, ಯಾವುದೇ ಡ್ರೆಸ್ ಆಗಲಿ, ಫಸ್ಟು ನಮಗೆ ಕಂಫರ್ಟಬಲ್ ಅನಿಸ್ಬೇಕು ಆ್ಯಂಡ್ ನಮಗೆ ಚೆನ್ನಾಗಿ ಕಾಣಿಸ್ಬೇಕು. ನೋಡಿ ಹೇಗಿದೆ ಅಂತ. ಫೈನಲಿ ಇಷ್ಟು ನಾನು ಮತ್ತು ಚಿಂಟು ಶಾಪಿಂಗ್ ಮಾಡ್ಕೊಂಡ್ಬಂದ್ವಿ. ಮತ್ತು ಶಿವ ಅವರು ಯಾಕೋ ಶಾಪಿಂಗ್ ನಾನು ನಿನಗೆ ಯಾವುದಾದ್ರೂ ಸಿಕ್ಕಿದ್ರೆ ತೊಗೊಂಬನ್ನಿ ಒಂದು ಟೀ ಶರ್ಟ್ ಅಂತ ಹೇಳಿದರು. ನೀವು ಬನ್ನಿ ಅಂತ ಹೇಳಿದೆ. ಅವರು ನಾನು ಕೂತಿರ್ತೀನಿ ಹೋಗಿ ಅಂತ ಹೇಳಿದ್ರೆ, ನಿಮಗೆ ಯಾವುದಾದ್ರೂ ಕಣ್ಣು ಕಾಣಿಸಿದ್ರೆ ತೊಗೊಂಬನ್ನಿ ಅಂತ ಹೇಳಿದ್ರು. ಬಟ್ ಅಲ್ಲಿ ಹುಡ್ಕೋಕ್ಕೆ ನಮಗೆ ಟೈಮೇ ಸಿಗಲಿಲ್ಲ. ಅನ್ಫಾರ್ಚುನೇಟ್ಲಿ ಅವ್ರಿಗೆ ತೊಗೊಳಕ್ಕಾಗಲಿಲ್ಲ. ಸೊ ಇವತ್ತಿಲ್ಲ ನಾಳೆ ಹೆಂಗೋ ನಾಳೆ ಸೀಮಂತಕ್ಕೆ ಹೋಗ್ತಾಯಿದ್ದೀವಿ. ಅದಕ್ಕೆ ಅಲ್ಲಿಂದನೂ ಅಲ್ಲೇ ಹೋಗಿ ತೊಗೊಳ್ಳೋಣ ಅಂತ ಅಂದೆ. ಓಕೆ ಗೈಸ್, ಇಷ್ಟು ಶಾಪಿಂಗ್ ಮಾಡ್ಕೊಂಬಂದೆ. ಯಾವುದಾದ್ರು ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದಾಗಿತ್ತು ಫ್ರೆಂಡ್ಸ್ ನಾನು ಇವತ್ತಿನ ಒಂದು ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.